ಕಲಬುರಗಿ ಭಾಗದಲ್ಲಿ ಆತಂಕವನ್ನ ಹುಟ್ಟಿಸ್ತಾ ಇದೆ ಭೀಮಾ ನದಿ. ಕಾರಣ ಮಹಾರಾಷ್ಟ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿ ತೀರದಲ್ಲಿ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗಿ ಡ್ಯಾಂಗಳಿಂದ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಭೀಮಾ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ, ಬೆಳೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಭೀಮಾ ನದಿ ತೀರದ ಜನರಿಗೆ, ಗ್ರಾಮಸ್ಥರಿಗೆ ಆತಂಕ ತಪ್ಪಿದಲ್ಲ. ಭೀಮಾ ನದಿಯ ಅಕ್ಕಪಕ್ಕ ಹಳ್ಳಿಗಳ ಜನರಿಗೆ ಈಗ ಮತ್ತೆ ಭಯ ಶುರುವಾಗಿದೆ. ಕಲಬುರಗಿಯ 3 ತಾಲೂಕುಗಳಿಗೆ ಈ ಪ್ರವಾಹದ ಎಫೆಕ್ಟ್ ತಟ್ತಾ ಇದೆ. ಅಫಜಲ್ಪುರ ತಾಲೂಕಿನ 128 ಗ್ರಾಮಗಳಿಗೆ ಮುಳುಗಡೆ ಆಗುವಂತ ಭೀತಿ ಎದುರಾಗಿದೆ. ನದಿ ಪಾತ್ರದ ಜನ ನದಿ ತೀರಕ್ಕೆ ಹೋಗಬಾರದು ಅಂತ ಹೇಳಿ ಜಿಲ್ಲಾಡಳಿತ, ತಾಲೂಕಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಪ್ರವಾಹ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪ್ರತಿ ಬಾರಿನೂ ಈ ತರ ಸಮಸ್ಯೆ ಆ ಭಾಗದಲ್ಲಿ ಆಗ್ತಾ ಇದೆ. 128 ಗ್ರಾಮಗಳಲ್ಲಿ ಕಲಬುರಗಿಯಲ್ಲಿ 3 ತಾಲೂಕುಗಳಲ್ಲಿ ಪ್ರವಾಹದ ಎಫೆಕ್ಟ್ ಇಂದ ಜನ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಿಸುತ್ತಿರುವಂತಹ ಗ್ರಾಮಗಳು ಯಾವ್ಯಾವುದು? ಆಗ್ಲೇ ನಾನು ಹೇಳ್ತಾ ಇದ್ದೆ, ಒಟ್ಟು 128 ಗ್ರಾಮಗಳಲ್ಲಿ ಈ ಪ್ರವಾಹದ ಪರಿಸ್ಥಿತಿ ಇದೆ ಅಂತ. ಅದರಲ್ಲೂ ಪ್ರಮುಖವಾಗಿ ಮಣ್ಣೂರ. ಸೊ ಇಲ್ಲಿ ಪ್ರತಿ ಬಾರಿನೂ ಇದೇ ಸಮಸ್ಯೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಮಣ್ಣೂರ ಇರ್ಬೋದು, ಸೊನ್ನಾ ಗ್ರಾಮ ಇರ್ಬೋದು, ಅಲ್ಲೂ ಅಷ್ಟೇ ಪ್ರವಾಹದ ಭೀತಿ ಇದೀಗ ಎದುರಾಗಿದೆ. ನದಿ ಪಾತ್ರದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನೊಂದು ಗ್ರಾಮ ಅಂತಂದ್ರೆ ಭಾಸಗಿ, ಅಂದ್ರೆ ಇಲ್ಲೆಲ್ಲ ಸಂಪರ್ಕ ಕೂಡ ಕಟ್ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನು ಗತ್ತರ್ಗ ಈ ಗ್ರಾಮದಲ್ಲೂ ಅಷ್ಟೇ ಈಗ ಪ್ರವಾಹದ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾಡಳಿತ ಜನ ನಮಗೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಿದೆ. ಇನ್ನೊಂದು ಕಡೆ ಸಂಗಾಪುರ, ಇಲ್ಲೂ ಅಷ್ಟೇ ಸಂಪರ್ಕ ಕಟ್ ಆಗೋದ್ರಿಂದ ಬೆಳೆದಿರುವಂತಹ ಬೆಳೆಗಳು ನಾಶ ಆಗ್ತಿರೋದ್ರಿಂದ ಜನ ಮಳೆಗಾಲ ಬಂತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರೋದ್ರಿಂದ ಆತಂಕದಲ್ಲಿರ್ತಾರೆ. ಇನ್ನು ಇಲ್ಲೂ ಒಂದು ಮಂಗಳೂರು ಇದೆ, ಕನ್ಫ್ಯೂಸ್ ಆಗಬೇಡಿ. ದಕ್ಷಿಣ ಕನ್ನಡ ಬೇರೆ, ಈ ಭಾಗದ ಮಂಗಳೂರು ಬೇರೆ. ಇದೊಂದು ಗ್ರಾಮ ಕಲಬುರಗಿ ಭಾಗದಲ್ಲಿ, ಅಲ್ಲೂ ಈಗ ಪ್ರವಾಹದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಳುಂಡಾಗಿ ಈ ಗ್ರಾಮದಲ್ಲೂ ಅಷ್ಟೇ ಭೀಮಾ ನದಿ ಪಾತ್ರದಲ್ಲೇ ಈ ಗ್ರಾಮ ಬರೋದ್ರಿಂದ ಅಲ್ಲೂ ಪ್ರವಾಹದ ಪರಿಸ್ಥಿತಿ ಇದೆ. ಜನ ಇದೀಗ ಆತಂಕದಲ್ಲಿದ್ದಾರೆ. ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಏನ್ ಗತಿ ಅಂತೇಳಿ. ಇನ್ನು ಅಳ್ಳಗಿ ಈ ಗ್ರಾಮದಲ್ಲೂ ಅಷ್ಟೇ ಜನ ಇದೀಗ ಆತಂಕದಲ್ಲಿದ್ದಾರೆ. ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕ್ರಮವನ್ನ ಕೈಗೊಂಡಿದೆ. ಇನ್ನು ಉಡಚಣ ಈ ಗ್ರಾಮದಲ್ಲಿ ಸದ್ಯಕ್ಕೆ ಪ್ರವಾಹದ ಪರಿಸ್ಥಿತಿ ಇದೆ. 128 ಗ್ರಾಮಗಳ ಪೈಕಿ ಇಷ್ಟು ಗ್ರಾಮಗಳಲ್ಲಿ ಸದ್ಯಕ್ಕೆ ಆತಂಕ ಇದೆ. ಸದ್ಯಕ್ಕೆ ಕಲಬುರಗಿಯಲ್ಲಿ ಏನಾಗ್ತಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. 128 ಗ್ರಾಮಗಳ ಪೈಕಿ ಈಗ ಹಲವು ಗ್ರಾಮಗಳ ಹೆಸರನ್ನ ನಾವು ಹೇಳಿ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ವಿ. ಅಂದ್ರೆ ಆ ಗ್ರಾಮಗಳಲ್ಲಿ ಈಗ ಆತಂಕ ಹೆಂಗಿದೆ ಭೀಮಾ ನದಿ ತೀರದಲ್ಲಿ, ಜೊತೆಗೆ ಅವರನ್ನು ಸ್ಥಳಾಂತರ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆಯಾ? ಯಾವ ತರ ಮುನ್ನೆಚ್ಚರಿಕೆ ಕೈಗೊಂಡಿದೆ ಜಿಲ್ಲಾಡಳಿತ? ಹೌದು ಶರ್ಮಿತಾ ಶೆಟ್ಟಿ, ಕಳೆದ 1 ವಾರಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆಗ್ತದೆ. ಅಲ್ಲದೆ ಇದರ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಅಲ್ಲಿನ ಏನಂತಂದರೆ ಮಹಾರಾಷ್ಟ್ರದ ಉಜ್ನಿ ಡ್ಯಾಮ್ನಿಂದ ಭೀಮಾ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಈ ಒಂದು ಭೀಮಾ ನದಿಗೆ ಉಜ್ನಿ ಡ್ಯಾಮ್ನಿಂದ ನೀರು ಬಿಟ್ಟಿದ್ದರಿಂದ ನಮ್ಮ ಭೀಮಾ ನದಿಗೆ ಈಗ ನದಿ ಪಾತ್ರದಲ್ಲಿ ಇದ್ದಂತಹ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಏನಂತಂದರೆ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಿಟ್ಟರೆ ಈಗ ಪ್ರವಾಹ ಭೀತಿ ಎದುರಾಗುತ್ತೆ. ಹಾಗಾಗಿ ಅಫಜಲ್ಪುರ ತಾಲೂಕಿನ 128 ಗ್ರಾಮಗಳಿಗೆ ಈಗ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಇರುವಂಥದ್ದು. ಸುಮಾರು ಏನಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ನದಿ ಪಾತ್ರದ ಜನರಿಗೆ ಈಗ ಭೀಮಾ ನದಿ ಪ್ರವಾಹ ಬರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಬಾರಿ ಕೂಡ ಭೀಮಾ ನದಿಗೆ 50,000 ಕ್ಯೂಸೆಕ್ ಒಳಹರಿವು ಇದೆ, 45,000 ಕ್ಯೂಸೆಕ್ ಏನಂದರೆ ಇದು ಹೊರಹರಿವು ಇರುವಂಥದ್ದು. ಈ ಸೊನ್ನ ಬ್ಯಾರೇಜ್ ಕೆಪಾಸಿಟಿ ಇರುವಂಥದ್ದು 3.166. ಆದರೆ ಈಗ ಸದ್ಯ ಏನಂತಂದರೆ 2.4 TMC ನೀರನ್ನು ಈಗ ಸದ್ಯ ಭೀಮಾ ನದಿಯಲ್ಲಿ ಶೇಖರಣೆ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇನ್ನೂ ಮುಂದುವರೆದಿದೆ, ಮಹಾರಾಷ್ಟ್ರದಲ್ಲಿ ಮುಂದುವರೆದಿದ್ದರಿಂದ ಈ ಒಂದು ನದಿಗೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಮಹಾರಾಷ್ಟ್ರದಿಂದ ಬಿಡ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಗ್ರಾಮಗಳಲ್ಲದೆ ರೈತರ ಜಮೀನಿಗೂ ಕೂಡ ಈಗ ನೀರು ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ಹಾಗಾಗಿ ನದಿ ಪಾತ್ರದಲ್ಲಿ ಯಾರೂ ಕೂಡ ಹೋಗಬಾರ್ದು. ಅಲ್ಲದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯನ್ನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಈಗ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿದ್ದಂತಹ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ನೀಡಿರುವಂಥದ್ದು. ಯಾರು ಕೂಡ ಏನಂದರೆ ಪ್ರವಾಹ ಭೀತಿ ಇರುವುದರಿಂದ ತಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ನದಿ ಪಾತ್ರಕ್ಕೆ ದಡದಲ್ಲಿ ಯಾರು ಕೂಡ ಜನ ಹೋಗಬಾರ್ದು ಮತ್ತು ಜಾನುವಾರು ಹೋಗಬಾರ್ದು. ಮಳೆ ಬರುವಂಥ ಸಂದರ್ಭದಲ್ಲಿ ನದಿ ತಡದಲ್ಲಿದ್ದಂಥ ಹೊಲಗಳಿಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನೋಡ್ಕೊಂಡು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ನದಿ ಪಾತ್ರದಲ್ಲಿದ್ದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗುತ್ತೆ. ಕೆಲವು ನಂತರ ಅದಾದ ಬಳಿಕ ಅವರಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡಲು ಕೆಲವು ಗ್ರಾಮಗಳನ್ನು ಹೇಳಿದರೆ, ಇನ್ನು ಕೆಲವು ಗ್ರಾಮ
ಗ್ರಾಮಗಳಲ್ಲಿ ಏನಂತಂದರೆ ನದಿ ಏನಾದರೂ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮಳೆ ಯಾವಾಗ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಒಂಚೂರು ಸೇಫ್ ಜಾಗ ಏನು ಸೇಫ್ ಆದಂಥ ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು ಅನ್ನೋ ಸೂಚನೆ ಕೂಡ ಆಡಳಿತ ನೀಡ್ತಾ ಇರುವಂಥದ್ದು. ಅಲ್ಲದೆ ಈಗ ನದಿ ಪಾತ್ರದ ಪ್ರವಾಹ ಭೀತಿ ಉಂಟಾಗಿದ್ದರಿಂದ ಏನು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡು ನಿನ್ನೆ ಕೂಡ ಜಿಲ್ಲಾ ಪಂಚಾಯತ್ ಸಿ ಅವರು ಕೂಡ ಆ ಒಂದು ನದಿ ಪಾತ್ರದ ಗ್ರಾಮಗಳಿಗೆ ಬ್ರಿಡ್ಜ್ಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಏನು ಪರಿಶೀಲನೆ ಮಾಡಿರುವಂಥದ್ದು ಶರ್ಮಿತಾ ಶೆಟ್ಟಿ.